ಇದೆಯಾ ಬಿಜೆಪಿ ಅವ್ರಿಗೆ ಅಂತಂದು ನಿಮಗೆ ಗೊತ್ತಿದೆಯಾ ಕಾನೂನು? ನಿಮಗೆ ಕಾನೂನು ಗೊತ್ತಿದೆಯನ್ರಿ? ನೋಟಿಸ್ ಕೊಡಬೇಕಲ್ಲ ನೀವು. ಅಪ್ಸ್ಟ್ಯಾಂಡಿಂಗು ಅಂತ ಹೇಳ್ತೀರಾ. ಅವನು ಅಲ್ಲೇ ಆಟೋ ಓಡಿಸ್ಕೊಂಡು 30 ವರ್ಷದಿಂದ ಅದೇ ಪೊಲೀಸ್ ಸ್ಟೇಷನ್ ಮುಂದೆನೇ ದಿನ ಓಡಾಡ್ತಾ ಇದ್ದಾನೆ, ಅಲ್ಲೇ ವಾಸ ಮಾಡ್ತಾ ಇದ್ದಾನೆ, ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಅಪ್ಸ್ಟ್ಯಾಂಡಿಂಗ್ ಅಂತ ಹೆಂಗೆ ಕೊಟ್ರಿ? ಅಂದರೆ ದ್ವೇಷ ತಾನೇ? ಅವನು ಅಪ್ಸ್ಟ್ಯಾಂಡಿಂಗ್ ಆಗಿಲ್ಲ, ಅವನಿಗೆ ನೋಟಿಸ್ ಸರ್ವ್ ಮಾಡಿಲ್ಲ. ನೀವು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬಿಡೋದಾ? 30 ವರ್ಷದಿಂದ ಕೇಸ್ ಏನು ಮರ್ಡರ್ ಕೇಸಾ ಇದು? ಆಫ್ ಮರ್ಡರ್ ಕೇಸಾ? ದೇಶದ್ರೋಹಿಗಳ ಕೇಸ ಇದು? ಈಗ ನೀವು PFI ಇದೆಯಲ್ಲ, PFI 175 ಕೇಸ್ ತಗೊಂಡ್ರಿ, 1700 ಜನ. ಯಾಕೆ ತಗೊಂಡ್ರಿ ಅವ್ರ ಮೇಲೆ? ಕೇರಳದಲ್ಲಿ ಅವರು ಸುಮಾರು 40 ಕೊಲೆ ಮಾಡಿದ್ದಾರೆ ಅಂತ ಕೇರಳ ಸರ್ಕಾರ ಅಫಿಡವಿಟ್ ಕೊಟ್ಟಿದೆ ಕೋರ್ಟ್ಗೆ. 40 ಕೊಲೆ ಮಾಡಿದ್ದಾರೆ PFIನವರು ಅಂತ. ಈಗ ದೇಶದಲ್ಲಿ PFI ಬ್ಯಾನ್ ಆಗಿದೆ. ಅಂಥ PFIಗೆ ನೀವು 1700 ಹೆಚ್ಚು ಜನಕ್ಕೆ ನೀವು ಕೇಸನ್ನು ವಾಪಸ್ ತಗೊಂಡ್ರಿ. ಯಾವ ನೈತಿಕ ಅಧಿಕಾರದಲ್ಲಿ? ಅಂದರೆ ರಾಮ ಭಕ್ತರ ಮೇಲೆ ಅರೆಸ್ಟ್ ಮಾಡಿ PFI ದೇಶದ್ರೋಹಿಗಳನ್ನು ಬಿಡುಗಡೆ ಮಾಡಿ. ಇದು ಕಾಂಗ್ರೆಸ್ ಸ್ಲೋಗನ್. 30 ವರ್ಷ ಆದಮೇಲೆ ಅದರಲ್ಲೂ 3 ಜನ ಸತ್ತೋಗಿದ್ದಾರೆ, 5 ಜನ ಖುಲಾಸ್ ಆಗಿದ್ದಾರೆ. ನಾನು ನೆನ್ನೆ ಆ ಕಾಪಿಯನ್ನು ನೋಡಿದೆ. ನಾನು ಯಾವುದು ಜಡ್ಜ್ಮೆಂಟ್ ಕಾಪಿಯನ್ನು, ಯಾರು ಖುಲಾಸ್ ಆಗಿದ್ದಾರೆ ಆ ಜಡ್ಜ್ಮೆಂಟಲ್ಲಿ ಬಂದಿದೆ ಇವರು ಅಲ್ಲಿ ಗಲಾಟೆ ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆ ಕೇಸಲ್ಲಿ ಸಾಕ್ಷಿನೇ ಇಲ್ಲ, ಇವರು ಗಲಾಟೆ ಮಾಡಿರೋಕ್ಕೆ ಸಾಕ್ಷಿನೇ ಇಲ್ಲ ಅಂತ 5 ಜನನ ಅಕ್ವಿಟ್ ಮಾಡಿಬಿಟ್ಟಿದ್ದಾರೆ. ಅಕ್ವಿಟ್ ತಾನಪ್ಪ? ಅಕ್ವಿಟ್ ಮಾಡಿದ್ದಾರೆ. ಏನೂ ಇಲ್ಲ. ನಾನು ನಮ್ಮ ಲಾಯರ್ ಹತ್ರ ಮಾತಾಡಿದೆ. ಏನಪ್ಪ ನನಗೊಂದು FIR ಕಾಪಿ ಕಳಿಸು ಅಂದರೆ ಇಲ್ಲ FIR ಕಾಪಿ. ಕಂಪ್ಲೇಂಟ್ ಕಾಪಿ ಕಳಿಸು ಅಂದರೆ ಕಂಪ್ಲೇಂಟ್ ಕಾಪಿ ಇಲ್ಲ. ಚಾರ್ಜ್ ಶೀಟ್ ಮಾತ್ರ, ಅದು ಒಂದು ಸಣ್ಣ ಹಾಳೆಯಲ್ಲಿ ಒಂದು ಪೇಪರಲ್ಲಿ ಚಾರ್ಜ್ ಶೀಟ್ ಇಟ್ಕೊಂಡು ಕಾನೂನು ಪ್ರಕಾರ ನಾನು ಹೇಳೋದು, ಸಿದ್ದರಾಮಯ್ಯನವ್ರು ಏನೋ ದೊಡ್ಡದಾಗೆ